ಹೋಗ್ ಗಗನ, ಅಲ್ಲ ಸಿನೆ ಹೋಗು. ಅವಳೇನೋ ನಿನ್ನ ಮಾತಾಡಿಸ್ಲಿ, ಅವಾಗಿರೋದು ಸರಿಯಾಗಿ ಉಗುಳ್ತೀನಿ. ಯಾಕೆ ಮಾತಾಡ್ಸೋದು ನನ್ನ ಸೊಸೆನ ಅಂತೇಳಿ ಉಗುಳ್ತೀನಿ. ಹಿಂಗೆಲ್ಲ ಹೇಳ್ತಾಳೆ ಅಂದಮೇಲೆ ಅವಳನ್ನ ಇಲ್ಲಿ ನೋಡಿಲಿ, ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಬೇಕು. ಅವಳೇನೋ ಅನ್ಕೊಂಬ್ಲೇಳು, ದೇವ್ರ ಪರಮಾತ್ಮ ನೋಡ್ತಿರ್ತಾನೆ, ನಾವು ಯಾರಿಗನ್ನೇ ಮಾಡಿದ್ವಿ, ಯಾರೇ ಮೋಸ ಮಾಡಿದ್ವಿ ಅಂತೇಳಿ ದೇವ್ರು ನೋಡ್ತಿರ್ತಾನೆ. ಅಲ್ಲ ಸಿನೆ ಹೋಗು, ನಾನು ಬರ್ತೀನಿ. ಅದೇನು ಹೇಳ್ತಾಳೆ ನೋಡೋಣ ನನ್ನ ಬಗ್ಗೆ. ಬೇಡಾತೆ ಅತ್ತ, ಯಾರು ಎಷ್ಟನ ಹೇಳ್ಕೊಂಬ್ಲೇಳು, ನನಗೆ ಗೊತ್ತೈತೆ ನೀವು ಹೆಂಗೆ ಅಂತ. ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಯಾರು ಹೇಳಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರು ಹೇಳಿರು, ಇವ್ರು ಹಿಂಗೆ ಹೇಳಿರು ಅಂತೇಳಿ ಯಾರು ಹೇಳಿದ್ರತ್ತೆ? ನಾನಂತೂ ಹೇಳಿಲ್ಲ. ಅವ್ರಿಗೆ ಹೆಂಗಾಗುತ್ತೆ, ಅಯ್ಯೋ ಇವಳೆ ಹೇಳಿ ಇವ್ರ ಅತ್ತೆನ ಕರ್ಕೊಂಬಂದವಳೆ ಎಮ್ಮಂಗೆ ಆಗುತ್ತೆ. ನೀನು ಹೇಳಿಲ್ಲ, ನನಗೆ ಯಾರ ಹೇಳಿರು ಕೇಳಿಸ್ಕೊಂಡಾರಲ್ಲಿ. ನನಗೆ ಈಗಳಮ್ಮ ಸಂಗೀತ ನಿನ್ನ ಬಗ್ಗೆ ಹಿಂಗೆ ಹೇಳ್ತಿದ್ರು ಅಂತ ಹೇಳಿ ಯಾರ ಹೇಳಿರು ನನಗೆ ಕೇಳಿಸ್ಕೊಂಡಾರ. ಯಾರ ಹೇಳಿರು, ಅದಕ್ಕೆ ನಾನಿವಾಗ ಬರ್ತೀನಿ ನೋಡಿ. ಅಲ್ಲ ಸಿನೆ ಹೋಗು, ನನ್ನ ಬಗ್ಗೆ ಅದು ಏನು ಹೇಳ್ತಾರೆ ನೋಡೋಣ. ಮಾತಾಡ್ಸೋದೇಲಿ ಅದೇನು ಹೇಳ್ತಾಳೆ ನೋಡೇ ಬೇಡ. ಅವಳು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂದಮೇಲೆ ಸುಮ್ಮನೆ ಇದ್ದವ್ರಿಗೆಲ್ಲ ಇಲ್ಲೂ ತಂದಿಕ್ಕಿ ದೂರ ಮಾಡ್ತಾ ಇದ್ದಾಳಲ್ಲ, ಎಷ್ಟಿರಬೇಡ ಅವಳಿಗೆ. ಅಲ್ಲ ಯಾರು ಇವಾಗ ಹೇಳಿರೋ ಅಂಬದು ಬೇಡ, ಸುಮ್ಮನೆ ಹೋಗು. ಅವ್ರಿಗೆ ಹೆಂಗಾಗುತ್ತೆ ಅಂದರೆ ನಾನು ಹೇಳಿದ್ದೀನಿ ಅಮ್ಮಂಗಾಗುತ್ತೆ ನೋಡ. ಅಲ್ಲೇನೆ ಅವ್ರ ಅತ್ತಿಗೆ ಹೇಳಿ ಕರ್ಕೊಂಬಂದವಳೆ ಇವಳು, ಬಾರಿ ಇದ್ರಂತವಳು ಅಂತಾರೆ. ಅವ್ರ ಅತ್ತಿಗೆ ಹೇಳಿ ಕರ್ಕೊಂಬಂದವಳಲ್ಲ ಅಂತ ನನ್ನ ಬೈಕೆಂಬ್ತಾರೆ. ಅಲ್ಲ ಹೇಳಿ ಕರ್ಕೊಂಬರೋದೆಲ್ಲ ನಾವು ಹೋಗ್ಲಿ, ಅಂದ್ಕೊಂಡ್ರೆ ನೀನೇ ಹೇಳಿದ್ಯಾ ಅಂತ ಅವರಿಂದ ಏನು ನಿನ್ಗೇನು ಏನಾಗಬೇಕಾಗಿಲ್ಲ ಕಣಮಗಾಗನ. ಏನಾಗಬೇಕಾಗಿಲ್ಲ. ಅಲ್ಲ ನೀನು ಈ ವಿಷಯನ ನನ್ನಿಂದ ಮುಚ್ಚಿಕ್ಕಿದ್ಯಾ ನೋಡಿ, ಹೇಳೇ ಇಲ್ಲ. ನನಗಂಥವೆಲ್ಲ ಹೇಳ್ಬೇಕು ನೀನು. ನನಗೆ ಹೆಂಗೆ ವಿಷಯ ಗೊತ್ತಾಗತ್ತಂತೂ ಪರವಾಗಿಲ್ಲ, ಗೊತ್ತಾಗಲಿಲ್ಲ ಅಂದಿದ್ರೆ ಅಲ್ಲ ನಾಳೆ ಹೊತ್ನಾಗ ಕಾಣ್ದಿಲ್ದವ್ರಿಗೆ ಏನು ಹೇಳಿರು ನಂಬ್ತಾರೆ ಕಣಮ್ಮ. ಕಾಣ್ದಿಲ್ದವ್ರಿಗೆ ಅಯ್ಯೋ ನೀನು ಕಾಣ್ದಿಲ್ದವ್ರಿಗೆ ಏನು ಹೇಳಿರು ನಂಬ್ತಾರೆ ಅಂತ ನೀನು ಹೇಳ್ತೀಯ. ನಾನು ನಂಬಲ್ಲ ಕಾಣತ್ತೆ, ನಾನು ನಂಬಲ್ಲ ಯಾವುದೇ ಕಾರಣಕ್ಕೂ. ನೀವು ಹೆಂಗೆ, ಚೇತು ಭಾವ ಹೆಂಗೆ, ರಾಜು ಮಾವ ಹೆಂಗೆ, ರಾಹುಲ್ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಮ್ಮ ಮನೇಲಿರೋ ಅಂಥವ್ರು ಯಾರೂ ಅಂಥವ್ರಲ್ಲ ಅಂತೇಳಿ ನಾನು ಅರ್ಥ ಮಾಡ್ಕೊಂತೀನಿ ಕಣತ್ತೆ. ನನ್ನ ಕಷ್ಟದಿಂದ ಬಂದಿರೋಳಾಗಿರೋದಕ್ಕೆ ನಾನು ಅರ್ಥ ಮಾಡ್ಕೊಂತೀನಿ. ಯಾರು ಹೆಂಗೋ ಗೊತ್ತಿಲ್ಲ. ಅಲ್ಲ ಸಿನಿಮಾ ಹೋಗೋದಿಲ್ಲ ಏನಂತಾಳೆ ನೋಡ. ಅಂದ್ಕೊಂಬ್ಲೇಳು, ನನಗೆ ಯಾರೋ ಹೇಳಿರು ಬಂದಮೇಲೆ ಹೇಳ್ತೀನಿ ನಡಿ. ಸರಿ ಆಯ್ತು ಕಣತ್ತೆ, ಹೋಗ್ತೀನಿ ಬಾ. ಅಲ್ಲ ನೋಡಿ ಎಷ್ಟು ಇವ್ರಿಗೆ ಧೈರ್ಯ ಇರಬೇಕು. ಅತ್ತೆ ಸೊಸಿ ತಂದಿಕ್ಕಾಗಿನ ನಿಮ್ಮ ಅತ್ತೆ ಹಂಗೆ ಹಿಂಗೆ ಅಂತೇಳಿ ಅಲ್ಲ ಇಲ್ಲದ್ದು ಹೇಳ್ತಾರಂತೆ. ಇಂಥವ್ರನ್ನ ಎಲ್ಲಿ ಹುಡಿಕೊಂಡು ಹೋದ್ರೂ ಸಿಗಲ್ಲ. ಎಂತೆಂಥ ಜನ ಇರ್ತಾರೆ ನೋಡ್ರಿ ನೀವೇನು. ಬಾ 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 ಇವಾಗಿನ ಕಾಲದಾಗ ಜನ ಯಾರ ಮನೇನ ಹಾಳಾಗಲಿ ಅಂತ ಕಾಯ್ತಿರ್ತಾರೆ ಹೊರತು ಉದ್ಧಾರ ಆಗಲಿ ಅಂತ ಹೇಳೋ ಅಂಥ ಜನ ಒಬ್ಬರು ಸಿಗಲ್ಲ ಇವಾಗಿನ ಕಾಲದಲ್ಲಿ. ನಿಜ ಸಿಗಲ್ಲ. ಗಾಡಿ ಐದವ ಅವಳಿಗೆ. ಅವಳಿಗೆ ಏನೋ ಗ್ರಾಚಾರ. ಗ್ರಾಚಾರ ಇರೋದಕ್ಕೇನೆ ಅವಳು ಹಂಗೆ ಆಡ್ತಿರೋದು. ತಡಿ ನೋಡ್ಮಂತ ಅವಳಿಗೆ ಏನಾಗುತ್ತೆ ಅಂತ ಹೇಳಿ. ಗಗನ ಬರ್ತಾ ಇದ್ದಾಳೆ. ಹೆಂಗಾದ್ರೂ ಮಾಡಿ ಮಾತಾಡ್ಸ್ಕೊಂಡು ಇವಳನ್ನ ಪರಿಚಯ ಮಾಡ್ಕೊಂಡು ಇವಾಗ ನನ್ನ ಹಂಗೆ ಎಲ್ಲರನ್ನೂ ಹೆಂಗೆ ದೂರ ಮಾಡ್ಯವಳ ಹಂಗೆ ಇವಳನ್ನ ದೂರ ಮಾಡಲೇಬೇಕು, ಬಿಡೋದಿಲ್ಲ ನಾನು. ನೋಡ್ಮಂತ ತಡಿ, ಏನಾದರೂ ಮಾಡಿ ನಾನು ಚೆನ್ನಾಗಿ ಮಾತಾಡ್ಸಂಗೆ ಮಾಡ್ತೀನಿ, ನನ್ನ ಹತ್ರ ಇರಂಗೆ ಮಾಡ್ತೀನಿ. ನನ್ನ ಮಾತು ಕೇಳೋ ಥರ ಮಾಡ್ತೀನಿ. ಗಗನ ಬಾ, ಊಟ ಮಾಡ್ದಾ? ಮಾಡಿದೆ ಭವ್ಯ ಅಕ್ಕ, ಮಾಡಿದೆ. ಇವಾಗಿನ ಊಟ ಆಯಿತು, ಅದಕ್ಕೆ ಈ ಕಡೆ ಬಂದೆ. ನಿಮ್ದಾಯ್ತಾ? ಊಟ ಮಾಡು, ನಮ್ಮ ಮನೆಗೆ ಸ್ವಲ್ಪ ಊಟ ಮಾಡ್ಬಾ. ಇಲ್ಲ ಬೇಡ ಅಕ್ಕ, ಊಟ ಮಾಡ್ಕೊಂಡು ಬಂದಿದ್ದೀನಿ. ಜನ ನೋಡಿದ್ರೆ ನನಗೆ ಏನು ಅನಿಸುತ್ತೆ ಗೊತ್ತಾ ಇವಳೆ ಗಗನ, ನನಗಿನ್ನು ನೀನೇ ದೊಡ್ಡವಳು ಅನಿಸುತ್ತೆ. ಹೈಟು ವೆಯ್ಟು ಎಲ್ಲನ ನೀನೇ ಚೆನ್ನಾಗಿರೋದು ನನಗೆ. ನಾನು ಚೆನ್ನಾಗಿದೆಯಾ ಕಣೆ. ನಾನು ನೋಡಿದ್ರೆ ನಾನು ನಿನಗಿನ್ನ ಚಿಕ್ಕವಳು ಅನ್ನೋ ಥರ ಇದ್ದೀನಿ. ನಾನು ಸ್ವಲ್ಪ ದಪ್ಪ ಇದ್ದೀನಲ್ಲ, ಸ್ವಲ್ಪ ಹೈಟ್ ಬೇರೆ ಇದ್ದೀನಿ, ಅದಕ್ಕೆ ಹಂಗೆ ಕಾಣಿಸ್ತೀನಿ. ನೀವು ಸರಿಯಾಗಿದ್ದೀರಾ. ಏನಿಲ್ಲ, ಇಬ್ರದ್ದು ಒಂದೇ ಏಜ್ ಅನಿಸುತ್ತೆ. ನಿಮ್ದು ಎಷ್ಟು ಇವಾಗ ಏಜು? ಅಯ್ಯೋ ನಂದಿವಾಗ ಸರಿಯಾಗಂತಂದರೆ ನಂದು ಅದು ಎಲ್ಲ ಹೆಚ್ಚು ಕಡಿಮೆ ಇದೆ, ಸರಿಯಾಗಿ ಗೊತ್ತಿಲ್ಲ. ಬಿಡು, ನನಗಿನ್ನ ನೀನೇ ಸ್ವಲ್ಪ ಚಿಕ್ಕವಳು. ಒಂದು 3-4 ವರ್ಷ 5 ವರ್ಷ ಡಿಫ್ರೆನ್ಸ್ ಇರ್ಬೋದು ಅನಿಸುತ್ತೆ. ಏನು ಮಾಡ್ತಿದ್ಲು ನಿಮ್ಮ ಅತ್ತೆ? ಮನೆ ಹತ್ರ ಕೂತ್ಕೊಂಡಿತ್ತು. ಈಗ ನಾನು ಪಾತ್ರೆ ಗಿತ್ರೆ ಎಲ್ಲ ತೊಳೆದು ಬಂದೆ. ಏನು ಮಾಡೋದಕ್ಕ, ಏನು ಕೆಲಸ ಇರೋದಿಲ್ಲ. ನಾನು ಕೆಲ್ಸಕ್ಕೆ ಹೋಗೋಣ ಅಂತೀನಿ, ಅವ್ರು ಬೇಡ ಬಿಡು, ಮನೆಗಳದೇ ಕೆಲಸ ಬೇಜಾನಿರುತ್ತೆ, ಮನೆಯ ಕೆಲಸನೇ ಮಾಡ್ಕೊಂಡಿರು ಅಂತೇಳಿ ಹೇಳ್ತಾರೆ. ಸುಮ್ಮನಿರಿ, ಏನು ನೀನೇನು ಕೆಲಸ ಮಾಡೋಕೆ ಹೋಗ್ಬೇಡ, ಸುಮ್ಮನಿರಲ್ಲ. ನಿಮ್ಮ ಅತ್ತೆ ಮಾಡ್ಕೊಂಬತ್ತೆ. ಡಿಮ್ಗೈತೆ ನಿಮ್ಮ ಅತ್ತೆ. ಗಗನ ಊಟ ಆಯ್ತಾ? ನಮಗೂ ಇನ್ನೇನು ಬೇಜಾರು. ನಾನು ಮನೆ ಹತ್ರ ಇರ್ತೀನಿ, ಭವ್ಯನೂ ಮನೆ ಹತ್ರ ಇರ್ತಾಳೆ. ಬೇಜಾರು ಹಿಂಗೆ ಬಾ, ಮಧ್ಯಾಹ್ನ ಟೈಮ್ ಎಲ್ಲ ಮಾತಾಡೋಣ ಕೂತ್ಕೊಂಡು, ಚೌಕಾಬಾರ ಆಡೋದು, ಏನಾದರೂ ಬೇರೆ ಬೇರೆ ಆಟಗಳು ಏನಾದರೂ ಆಡೋಣ. ಅಯ್ಯೋ ಮನೆಯ ಕೆಲಸಗಳು ಇರ್ತಾವಲ್ಲ, ಇನ್ನೇನು ಮತ್ತೆ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕು, ಕೆಲಸಗಳು ಇರ್ತವೆ ಮನೆಯಾಗೆ, ಬರೋಕ್ಕಾಗಲ್ಲ. ಬಾ ಅಲ್ಲ ಹಾಕಿ ತೊಳ್ಕೊಂಬ್ಲೇಳು. ಏನು ಮಾಡೋಕೆ ಹೋಗ್ಬೇಡ, ಇಲ್ಲೋಡು ಮಾಡಿದ್ರೆ ಕಲಿಸಿದ್ರೆ ಹಂಗೆ ಕಲಿತಾರೆ. ಅದಕ್ಕೆ ನೀನು ಏನೋ ಕೆಲಸನ ಮಾಡೋಕೆ ಹೋಗ್ಬೇಡ. ನಿಮ್ಮ ಅತ್ತೆಲ್ಲ ಮಾಡ್ಕೊಂಬತ್ತಿ. ಯಾಕೆ ಸುಮ್ಮನೆ ನೀನು ಇದು
ಮಾಡ್ಕೊಂಬಕ್ಕೆ ಹೋಗ್ತೀಯ ಮತ್ತೆ ಒಳ್ಳೇದಲ್ಲ. ಕಲ್ಸಿದ್ರೆ ಇನ್ನು ಕೆಲ್ಸಕ್ಕೆ ಹೋದ್ರೆ ಬಿಡು, ಹೋಗಿ ದುಡ್ಕೊಂಬರ್ಲೇಳ, ಹೋಗ್ಬೇಡ ಕೆಲ್ಸಕ್ಕೆ. ಸುಮ್ಮನೆ ಮನೆಯಾಗಿರೋದು ಕಲಿ, ನಿಮ್ಮದೇ ಮನೆ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಇಷ್ಟು ಕಷ್ಟ. ಏನು ಹೋಗ್ತಿ, ಹೋಗ್ಬೇಡ ಸಾಕು. ನಿಮ್ಮ ಅತ್ತೆ ಗೌರ್ಮೆಂಟ್ ಕೆಲಸ ಐತೆ, ನಿಮ್ಮ ಅತ್ತೆದು ನಿನ್ನ ಗಂಡ ದುಡಿತಾನೆ, ನಿಮ್ಮ ಮಾಮ ದುಡಿತಾನೆ ಡೆಕೋರೇಷನ್ಗೆ, ಎಲ್ಲರೂ ದುಡ್ಡೇ ನಿಮ್ಮ ಮನೆಯಾಗಂತೂ. ಏನು ಹೋಗ್ಬಿಡ, ಸುಮ್ಮನೆ ಆರಾಮಾಗಿರೋದು ನೋಡ್ತಾ ಅವ್ರ ಮನೆಗೂ ಪಾಪ ಕಷ್ಟ ಬಿದ್ದಿದ್ಯಾ ನೀನು. ಪಾಪ ನಿಮ್ಮಮ್ಮ ಇಲ್ದಲೇ ಕಷ್ಟ ಬಿದ್ದಿದ್ಯಾ ಅಂತ ನನಗೂ ಗೊತ್ತು ಕಣಮ್ಮ ಪಾಪ. ಮತ್ತೆ ಮಾಡಕ್ಕೆ ಹೋಗ್ಬಾರ್ದು. ಇವಾಗ ನೀನು ಏನೋ ಒಳ್ಳೇದು ಮಾಡಕ್ಕೆ ಹೋದ್ರೆ ಅದು ಬರೀ ಹಿಂಗೆ ಆಗುತ್ತೆ. ಅದಕ್ಕೋಸ್ಕರ ನೀನು ಇಲ್ಲೋಡು, ಯಾವುದು ತಲೆ ಕೆಡಿಸಿ ಮಾಡೋದು, ಸುಮ್ಮನೆ ನೆಮ್ಮದಿಗಿರೋದು ನೋಡು ಅಷ್ಟೇ. ನೆಮ್ಮದಿಗಿದ್ರೆ ಯಾವುದಿರಲ್ಲ, ನೀನು ನೆಮ್ಮದಿಗಿರೋದು ನೋಡು. ಅಲ್ಲ, ಇನ್ನೇನು ಮನೆಯಾಗಿರ್ತೀವಲ್ಲ, ಮನೆ ಕೆಲಸ ಮಾಡ್ತಿರ್ತೀನಿ, ಮಾಡ್ಕೊಂತೀನಿ ಅಷ್ಟೇ. ಇನ್ನೇನು ಅಂತ ಏನು ಕೆಲಸ ಇರಲ್ವಲ್ಲ, ಬೇಜಾರು. ಮನೆ ಹತ್ರ ಇರೋಕೆ ಅದಕ್ಕೆ ಅರ್ಧ ನಾನು ಕೆಲ್ಸಕ್ಕೆ ಹೋಗೋಣ ಅಂತ. ಮೇಡಮ್ ಹೋಗ್ಬೇಡ, ಮಧ್ಯಾಹ್ನ ಟೈಮ್ನಾಗೆ ನಾವು ಇರ್ತೀವ, ಹೆಂಗು ನಿಮ್ಮ ಅತ್ತೇನೂ ಇರಲ್ಲ. ಈಗ ನಾವೇನಿಗಳಮ್ಮ ಚೆನ್ನಾಗಿರೋರ್ನ ನೋಡಿ ಸಂತೋಷ ಪಡ್ತೀವಿ. ನೀನು ಚೆನ್ನಾಗಿರೋದಕ್ಕೆ ಎಷ್ಟು ನಮಗೆ ಖುಷಿ ಆಗುತ್ತೆ ಗೊತ್ತೇ. ನಾನು ಲೇಪ ನೆನೆಸ್ಕೊಂತಿರ್ತೀವಿ ನಿನ್ನ. ಮಧ್ಯಾಹ್ನ ಟೈಮ್ ಬಾ ಯಾವಾಗಾದರೂ ಹಿಂಗೆ. ಇಲ್ಲ ಅಂತಂದ್ರೆ ನಾವಾದರೂ ಬರ್ತಿರ್ತೀವಿ. ಹೇಳಿ, ನಿಮ್ಮ ಮನೆ ತಗ್ತೀರ, ನಿಮ್ಮ ಅತ್ತೇನು ಇರಲ್ಲ, ನಿಮ್ಮ ಅಮ್ಮ ಇರಲ್ಲ, ನಿಮ್ಮ ಗಂಡನ ಇರಲ್ಲ, ಯಾರೂ ಇರಲ್ಲ, ನಾವು ಬರ್ತಿರ್ತೀವಿ. ಹೇಳಿ ಮಧ್ಯಾಹ್ನ ಟೈಮ್ ಆದರೆ ಹಿಂಗೆ ಕುತ್ಕೊಂಡು ಮಾತಾಡ್ಬೋದು ಸ್ವಲ್ಪ ಹೊತ್ತು, ಅದಕ್ಕಾಗಿಯ. ಮಧ್ಯಾಹ್ನ ಟೈಮಲ್ಲನ ಬರ್ತಾ ಇರು. ನಾನು ಮತ್ತೆಲ್ಲ ಮಾಡ್ಕೊಂಬತ್ತಿ. ನೀನು ಒಂದು ಟೈಮ್ ಮಾಡಿರಿ, ಮತ್ತೆ ಒಂದು ಟೈಮ್ ಮಾಡಲಿ ಹೇಳು. ಮಾಡಿದ್ರೆ ಎಲ್ಲ ಮಾಡಿಸ್ತಾರೆ, ಅದಕ್ಕಾಗಿನ. ಪಾಪ ನೀನು ತವ್ರ ಮನೆ ಕಷ್ಟಪಟ್ಟಿದ್ದು, ಎಲ್ಲಾದರೂ ಸುಖವಾಗಿರ್ಬೇಕಲ್ಲ ಇವಳೆ, ಅದಕ್ಕೋಸ್ಕರ ಗಗನ ಹೇಳೋದು. ಸರಿ ಆಯ್ತು ಹೇಳು. ಏನು ಮಾಡೋದು, ಬರ್ತಾ ಇರ್ತೀನಿ ನಾನು ಹಿಂಗೆ. ಏನು ಮತ್ತೆ ಒಳ್ಳೆಯಲ್ಲ ಕಣಮ್ಮ, ಏನೇ ಅಂದ್ರೂ ನೀನು ಹೆಂಗೆ ಕಾಪುರ ಮಾಡ್ತೀಯಲ್ಲ, ಇವಾಗ ನಿನಗಿನ್ನೂ ಗೊತ್ತಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಯ್ಯೋ ಭಾಳ ಕಷ್ಟ ನಿಮ್ಮ ಮತ್ತೆ ಕಾಪುರ ಮಾಡೋದು. ಅಯ್ಯೋ ಯಾರಾದರೂ ಚೆನ್ನಾಗಿದ್ದರೆ ಸಹಿಸ್ಕೊಂಬಲ್ಲವು ನಿಮ್ಮ ಮತ್ತೆ ಅಂಥದ್ದು. ಯಾರನ್ನು ಚೆನ್ನಾಗಿದ್ರೆ ಸಾಕು, ಹೊಟ್ಟೆ ಹುರ್ಕೊಂಬದು ಜಾಸ್ತಿ. ಹೊಟ್ಟೆ ಹುರ್ಕೊಂಬದೆ. ನಿಮ್ಮ ಮತ್ತೆ ಬುದ್ಧಿ ಸರಿ ಇಲ್ಲ. ಆದಷ್ಟು ನಿನ್ನ ಗಂಡ ದುಡಿಯೋದು ಎಲ್ಲನ ದುಡ್ಡೆಲ್ಲನ ನೀನು ಈ ಕೆಮ್ಮತ್ ಕಲಿ. ಇಂಥ ಮನೆಯಾಳು ಮುಂಡೇರಿದ್ದರೆ ಮನೆ ಉದ್ದಾರನೇ. ಇಂಥ ಮನೆಯಾಳು ಮುಂಡೇರಿಂದ ಏನಿಲ್ಲ. ಯಾರನ ಹಾಳಾಗ್ಬೇಕಾಗುತ್ತೆ ಮನೆ. ನೋಡಿ ಅಂತ ನನ್ನ ಮುಂಡೇರ ಇದ್ದಾರೆ. ಅವ್ವ ಹೋಗ್ತೀನಿ, ನನಗೆ ಸ್ವಲ್ಪ ಕೆಲಸ ಐತೆ. ಹೋಗಿ ದೀಪ ಗೀಪ ಹಚ್ಚುತ್ತೀನಿ, ಮಕ್ಕ ತೊಳ್ಕೊಂಡು. ಬಿಡು, ದಿನ ಏನು ಹಚ್ಚುತ್ತೀಯ? ಕುಕ್ಕ ಮಾತಾಡಿ, ನಿಮ್ಮ ಅತ್ತಿನ ಬಂದಿಲ್ವೇನ? ಇನ್ನು ತೊಳ್ಕೊಂಬತ್ತು ಬಂದು ಇನ್ಮೇಲೆ ದಿನ ಮೊಸರು ಹಂಗೆ ಇಕ್ಕು. ಏನು ತೊಳೆಯೋಕೆ ಹೋಗ್ಬೇಡ ಪಾಪ. ನೀನು ಒಬ್ಬಳು ಎಷ್ಟು ಮಾಡ್ತೀಯಲ್ಲ ಮನೆಯವ್ರದ್ದು ಕೆಲಸ, ಅಷ್ಟು ದೊಡ್ಡ ಮನೆ ನಿನ್ನ ಕಸ ಹೊಡೆದು ನೆಲ ಒರೆಸಿ ಅದು ಮಾಡೋಕ್ಕೆ ಎಷ್ಟೋ ಟೈಮ್ ಹಿಡಿತೈತೆ. ಅಂತಂದ್ರೆ ನೀನು ಪಾತ್ರೆ ಗೀತ್ರೆ ಇನ್ನೆಲ್ಲಿ ಮಾಡ್ತೀಯ? ಮಡಿಗೆ ಬೇರೆ ಮಾಡಬೇಕು ನೀನು. ಅವನು ಬೇರೆ ಇದ್ದಾನೆ. ಏನಂತ ಹೇಳ್ತಾನೆ ಚೇತು? ಏನಾದರೂ ಹೇಳ್ತಾನ ನನ್ನ ಬಗ್ಗೆ? ಏನಾದರೂ ಕೇಳ್ತಾನ? ಏನಿಲ್ಲ ಕಣಕ್ಕ, ನಾನೇನು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಲ್ಲ. ಊಟಕ್ಕೊಂದು ಇಡ್ತೀನಿ ಅಷ್ಟೇ. ಬಂದು ಊಟಕ್ಕೊಂದು ಇಟ್ಕೊಡು ಅಂತೇಳಿ ಕೇಳುತ್ತೆ. ಊಟಕ್ಕೊಂದು ಇಡ್ತೀನಿ ಅಷ್ಟೇ. ನಾನು ಜಾಸ್ತಿ ಅವ್ರ ತಾಗ ಏನು ಮಾತಾಡಲ್ಲ, ಅವರು ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ, ನಾನು ಮಾತಾಡಲ್ಲ ಅಷ್ಟೇ. ಏನು ಮಾತಾಡಲ್ಲ. ಹೇಳ್ಬೇಕು ನೀನು. ನಿಮ್ಮ ದೊಡ್ಡಮ್ಮನ ಮಾತು ಕೇಳಬೇಡ, ಹೋಗಿ ಭವ್ಯನ ಜೊತೆ ಇರು, ನಿಮ್ಮಪ್ಪ ನಿಮ್ಮಮ್ಮನ ಜೊತೆಗೆ ಅಂತ ಹೇಳು ಕಳಿಸು. ನನಗೆ ಬುದ್ಧಿ ಇಲ್ಲ, ಬುದ್ಧಿ ಏನಾಗಿದ್ರಂಗೆ ಮಾಡ್ತಿರ್ಲಿಲ್ಲ, ಅದಕ್ಕಾಗಿನ. ಹಿಂಗ ನಿಮ್ಮ ಸಂಗೀತ ಅತ್ತೆ ಇವ್ರನ್ನ ಮಗನ ದೂರ ಮಾಡ್ಯವ್ರಿ. ಇವಳಿಗೆ ಗಂಡನ ದೂರ ಮಾಡವ್ರಿ. ಅವರಿಬ್ಬರಿಗೂ ಆಸೆ ಇರೋದಿಲ್ವೇ ಮಗ ಅಂಬೋದು? ಯಾವಾಗಲೂ ಮತ್ತೆ ಹಿಂಗೆ ಮಾಡ್ತು. ಅವ್ರು ಚೆನ್ನಾಗಿರೋಕೆ ಬಿಡಲ್ಲ, ಎಲ್ಲ ದುಡ್ಡೆಲ್ಲ ಚೆನ್ನಾಗಿ ಇಸ್ಕೊಂಬುತ್ತೆ ಅವನಿಗೆ, ಅದಕ್ಕಾಗಿನ. ನೀನು ನಿಮ್ಮ ಗಂಡಂದ ಇಕ್ಕೊಂಡು ನೀವು ಇವಾಗಿಂದ ಬುದ್ಧಿವಂತರಾಗ್ರಿ. ಏನಿಲ್ಲ, ಇಲ್ಲ ಅಂತಂದರೆ ನಿಮಗೆ ಏನೋ ಅಮ್ಮಂಗಾಗುತ್ತೆ. ಇಲ್ಲನ ಭಾಳ ಅದಕ್ಕೂ ಇದಕ್ಕೂ ಅಂತೇಳಿ ಅವರು ಎಲ್ಲಿ ಇಕ್ತಾರ ಆಮೇಲೆ ಗೊತ್ತಾಗಲ್ಲ ನಿಮಗೆಲ್ಲನ. ನಿಮ್ಮ ದುಡಿಮೆನ ನೀವು ಇಸ್ಕೊಂಬತ್ತು ಕಲ್ಕೊಳ್ರಿ, ನೀವು ಬುದ್ಧಿವಂತರಾಗ್ರಿ. ಈಗ ಯಾಕಂದರೆ ಗಂಡ ಹೆಂಡತಿ ಇಬ್ಬರು ನೀವು ಕಷ್ಟಪಡ್ತಾ ಇದ್ದೀರ, ಅದಕ್ಕೋಸ್ಕರ ಹೇಳಿದ್ದು. ನೋಡೋಣ ಏನಾಗುತ್ತೆ ಅಂತ. ಹೇಳ್ರಿ ಮನೆ ಹಾಳು ಮುಂಡ್ಯಾರ, ಇನ್ನು ಏನೇನೈತೆ ಮನೆ ಹಾಳು ಮಾಡೋ ಅಂಥ ಬುದ್ಧಿ ಇನ್ನೂ ಏನೇನು ಹೇಳ್ಕೊಡ್ತೀರಾ ಹೇಳ್ಕೊಡ್ರಿ. ಮನೆ ಹಾಳು ಮುಂಡ್ಯಾರ, ನಿಮಗೆ ಹೋಗತ್ ನಿದ್ರ ಸರಿ. ಅಲ್ಲ ನೋಡಿ ಅಂಥದ್ದು ಹೇಳ್ಕೊಡ್ತಾ ಇದ್ದಾರೆ ನನ್ನ ಸೊಸಿಗೆ. ಗಗನ, ನಾವು ಯಾತಮ್ಮ ಹೇಳ್ಕೊಟ್ವಿ? ಯಾಕೆ ಹೇಳ್ಕೊಟ್ಟೆ? ಯಾಕೆ ಹೇಳ್ಕೊಟ್ಟೆ ಅಂತಾಳೆ. ನಿಮ್ಮಿಬ್ಬರಿಗೂ ಮಾಡಕ್ಕೆ ಬದುಕಿಲ್ವೇನಿ? ಮತ್ತೆ ಯಾರು ಹೇಳಿದ್ರು ಅಂತಲೇ ಗೊತ್ತಿಲ್ಲ ಈ ವಿಷಯನ. ಯಾರೋ ಹೇಳ್ಬಿಟ್ಟವ್ರೆ ನಿಮ್ಗೆ ಇವರೆಲ್ಲ ಹಿಂಗೆಲ್ಲ ಹೇಳ್ಕೊಡ್ತಾರೆ ಅಂತೇಳಿ ಬಂದು ಇವ್ರು ಮಾತಾಡೋದೆಲ್ಲನ ಕೇಳಿಸ್ಕೊಬಿಡ್ತು. ಇನ್ಮೇಲೆ ಏನಿಲ್ಲ, ಮತ್ತೆ ಸರಿಯಾಗಿ ಬೈದಾಕ್ಬಿಡುತ್ತೆ ಇವ್ರಿಗೆ. ಮುಲಾಜ್ ಕೇಳೋದಿಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.